ಹಲಸಂಗಿ ಗ್ರಾಮದಲ್ಲಿ ಹಾಡಗಲಿ ಗಣ್ಣನ್ನು ತೋರಿಸಿ ಚಿನ್ನದ ಅಂಗಡಿಯನ್ನು ದೋಚಿದಂಥ ಒಂದು ಪ್ರಕರಣ ನಡೆದಿತ್ತು. ಬರೋಬ್ಬರಿ 24 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದ್ದು ಇಬ್ಬರು ಕಳ್ಳರು ಏನಂದರೆ ಬೈಕ್ ಮೂಲಕ ಪರಾರಾಗಿದ್ದಂಥ ಒಂದು ಪ್ರಕರಣ ನಡೆಯಿತು. ಆ ಪ್ರಕರಣವನ್ನು ಸದ್ಯ ವಿಜಯಪುರ ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಸದ್ಯ ನನ್ನ ಹಿಂಭಾಗದಲ್ಲಿ ನೋಡಬಹುದು ಏನಂದರೆ ಆ ಒಂದು ಇದೇ ಗಣ್ಣನ್ನು ತೋರಿಸಿ ಆ ಒಂದು ಚಿನ್ನದ ಅಂಗಡಿಯ ಮಾಲೀಕ ಏನಿದ್ದಾರೆ ಮಹಾರುದ್ರ ಕಂಚಗಾರ್ ಅವರಿಗೆ ಒಂದು ಹೆದರಿಸಿ ಆ ಒಂದು ಸಂದರ್ಭದಲ್ಲಿ ವಿಡಿಯೋ ಮಾಡಲಿಕ್ಕೆ ಮುಂದಂಥ ಸಂದರ್ಭ ಓರ್ವ ವ್ಯಕ್ತಿಗೆ ಒಂದು ಫೈರ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅದು ಆತನ ಬಾಜು ಇದ್ದಂಥವ್ರಿಗೆ ಕಾಲಿಗೆ ತಗಲಿ ಒಂದು ಘಟನೆ ನಡೆದಿತ್ತು. ಸದ್ಯ ನೀವು 3 ಕಂಟ್ರೋಲ್ ಪಿಸ್ತೂಲ್ ಮತ್ತು ಒಂದು ಏರ್ ಗನ್ ಜೊತೆಗೆ 26 ಏನು ಜೀವಂತ ಗುಂಡುಗಳನ್ನು ಪೊಲೀಸರು ಇಬ್ಬರು ಕಳ್ಳರಿಂದ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಏನೆಂದರೆ ಜಳಕಿ ಪೊಲೀಸ್ ಠಾಣೆಯ ಪ್ರಕರಣ ನಡೆದಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ 1 kg ಬೆಳ್ಳಿಯ ಆಭರಣವನ್ನು ಜಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಬದಿಯಲ್ಲಿ ನೀವು ನೋಡಬಹುದು, ದೃಶ್ಯದಲ್ಲಿ ಗಮನಿಸಬಹುದು ಏನಂದರೆ ಈ ಒಂದು ಏನು ಚಿನ್ನಾಭರಣ ಸುಮಾರು 205 ಗ್ರಾಮಿನಷ್ಟು ಏನು ಚಿನ್ನಾಭರಣ ಇದ್ದು ಅಂಗಡಿಯಲ್ಲಿ ಆ ಎಲ್ಲ ಚಿನ್ನಾಭರಣಗಳನ್ನು ಏನು ಹಣೆಗೆ ಗಣ್ಣನ್ನು ಇಟ್ಟು ಆ ವಸ್ತುಗಳನ್ನು ಎಲ್ಲನ ಒಂದು ಚೀಲದಲ್ಲಿ ಹಾಕಿಕೊಂಡು ಪರಾರಾಗಿದ್ದರು. ಹನುಮಂತ್ ಮತ್ತು ಶಿವರಾಜ್ ಅನ್ನುವಂಥ ಇಬ್ಬರು ಏನು ಕಳ್ಳರಿದ್ದಾರೆ. ಇವರು ಮಹಾರಾಷ್ಟ್ರದ ಮೂಲದ ಸಂಕ ಗ್ರಾಮದವರು. ಅಂದರೆ ಅವರು ಸ್ಕೆಚ್ ಹಾಕಲಿದ್ದು ಅಂದು ಜನವರಿ 26 ತಾರೀಕು ಏನು ಸ್ಕೆಚ್ ಹಾಕಿದ್ದು ಸೊಲ್ಲಾಪುರದಲ್ಲಿರ್ತಕ್ಕಂಥ ಅಂಗಡಿಯನ್ನು ಕದಿಬೇಕನ್ನುವಂಥ ಅಂದರೆ ಚಿನ್ನದ ಅಂಗಡಿಯನ್ನು ದೋಚಬೇಕನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದು. ಆ ಸಂದರ್ಭದಲ್ಲಿ ಅಂಗಡಿ ಏನು ಎಲ್ಲವೂ ಗದ್ದಲ ಇರೋ ಕಾರಣಕ್ಕಾಗಿ ಮಹಾರಾಷ್ಟ್ರದ ಅಂದರೆ ಗಡಿ ಭಾಗ ಹೊಂದಿರತಕ್ಕಂಥ ಹಲಸಂಗಿ ಗ್ರಾಮಕ್ಕೆ ಬಂದು ಅಲ್ಲಿ ಚಿನ್ನವನ್ನು ಕದಲಿಕ್ಕೆ ಮುಂದಾಗ್ತಾರೆ. ಅದು ಏನಂದರೆ ಮಹಾರುದ್ರ ಕಂಚಗಾರ ಅವರ ಒಂದು ಚಿನ್ನದ ಅಂಗಡಿ ದೋಚಿಸ್ತಾರೆ. ಸದ್ಯ ಅವರು ಮಹಾರುದ್ರ ಕಂಚಗಾರ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಸರ್ ಈಗ ನಿಮಗೆ ಚಿನ್ನದ ಅಂಗಡಿ ಕದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಇತ್ತು, ಸಾಲ ಸೋಲ ಮಾಡಿ ನೀವು ಚಿನ್ನದ ಅಂಗಡಿ ಹಾಕಿದ್ರಿ, ಆಗ ಒಂದು ಭರವಸೆ ಇತ್ತ ಪೊಲೀಸರು ಇದನ್ನೆಲ್ಲ ಬೇಧಿಸ್ತಾರೆ ಅನ್ನೋಂಥದ್ದು? ಸ್ಟಾರ್ಟಿಂಗಲ್ಲಿ ಸರ್ ನಮ್ಮ ಭರವಸೆ ಇದ್ದಿತ್ತು ಸರ್, ಯಾಕಂದ್ರೆ ಸಿಕ್ಕಾಪಟ್ಟೆ ಭಯದಿಂದ ನಮ್ಮ ಭರವಸೆ ಇದ್ದಿತ್ತು ಸರ್. ಆದರೂ ಅವರು ಭರವಸೆ ಕೊಟ್ಟರು ಸರ್. ಪೊಲೀಸ್ ಇಲಾಖೆಯವ್ರನ್ನ ಫೋನ್ ಮಾಡಿದರು, ಓಕೆ ಬಟ್ಟೆ ಅದಕ್ಕೆ ಹೇಳಿ ಭರವಸೆ ಕೊಟ್ಟರು ಸರ್, ಹಿಡಿತೀವಿ ಅಂತೇಳಿ ತಕ್ಕ ಅವ್ರು ಹಿಡಿದು ಕೊಟ್ಟಿದ್ರು ಸರ್. ನಮ್ಗೆ ತುಂಬ ಧನ್ಯವಾದ ಸರ್. ಪೊಲೀಸ್ ಇಲಾಖೆಗೆ ಸಂಪೂರ್ಣ ರಿಕವರ್ ಮಾಡಿಕೊಟ್ಟಿದ್ದು ಸರ್. ಈಗ ನೀವು ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಆತಂಕ ಇತ್ತು. ಹನಿಗೆ ಕೂಡ ಗನ್ ಇಟ್ಟಿದ್ರು, ಹೆದರಿಸಿದ್ರು, ಮತ್ತು ಫೈರಿಂಗ್ ಕೂಡ ಮಾಡಿದ್ರು. ಇಷ್ಟೆಲ್ಲ ಪ್ರಕರಣ ನಡೆದ ನಿಮ್ಮ ಅಂಗಡಿನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ಆ ಥರ ಇಲ್ಲ ಸರ್. ಈ ಥರ ಪ್ರಕರಣ ಏನು ನಮ್ಗೆ ಅನ್ಕೊಂಡೇ ಇಲ್ಲ ಸರ್. ಯಾಕಂದ್ರೆ ಯಾರ ಜೊತೆ ನಮ್ಮ ಜಗಳ ಎಲ್ಲ ಏನೂ ಇಲ್ಲ. ಆದರೂ ಈ ಥರ ಆಗಿದ್ದು ನಮ್ಗೆ ಭಾಳ ಸಂಕಷ್ಟ ಕಷ್ಟ ಆಯ್ತು ಸರ್. ಈಗ ಒಟ್ಟಾರೆ ನಿಮ್ಮ ಚಿನ್ನಾಭರಣ ನಿಮ್ಮ ಮಡಿಲಿಗೆ ವಾಪಸ್ ಸೇರ್ತಾ ಇದೆ, ಏನು ಅನಿಸ್ತಾ ಇದೆ ಸದ್ಯ? ತುಂಬ ಖುಷಿ ಆಗ್ತಾಯಿದೆ ಸರ್. ಫಸ್ಟ್ ಖುಷಿ ಆಗ್ತಾಯಿದೆ ಸರ್. ಖುಷಿ ಆಗ್ತಾಯಿದೆ ಸರ್. ನನ್ನ ಜೊತೆಗೆ ಏನು ಮಹಾರುದ್ರ ಅವರ ಪತ್ನಿಯಾಗಿರ್ತಂಥ ಪ್ರೇಮ ಇದ್ದಾರೆ. ಅವ್ರೇನು ಹೇಳ್ತಾರೆ, ಅಮ್ಮ ನೀವು ಒಂದು ಮಾತಾಡ್ತಾ ಹೇಳ್ತಾ ಇದ್ರಿ, ಸಾಲ ಮಾಡಿ ನಾವು ಚಿನ್ನಾಭರಣ ಅಂಗಡಿ ಹಾಕಿದ್ವಿ, ಜೊತೆಗೆ ಇನ್ನೊಂದೆಡೆ ಬಂಗಾರ ರೇಟ್ ಸಾಕಷ್ಟು ಏರ್ತಾ ಇದೆ, ಭಾಳ ಆತಂಕ ಇತ್ತು ಅಂತ ಹೇಳಿದ್ರಿ. ಇವತ್ತು ನಿಮ್ಮ ಮಡಿಲಿಗೆ ವಾಪಸ್ ಚಿನ್ನಾಭರಣ ಸೇರ್ತಾ ಇದೆ, ಏನು ಹೇಳ್ತಾ ಇದೆ? ಏನಿಲ್ಲ ಸರ್, ಆದ್ರೆ ಮೊದಲು ಬಸ್ತಿ ಕಣ್ಣೀರು ಹಾಕೊಂಡು ಹೇಳಿದ್ರು ಸರ್. ಎಲ್ಲ ಕಳ್ಕೊಂಡ್ಮೇಲೆ ತುಂಬ ದುಃಖ ಐತ್ರಿ ಸರ್. ನಮ್ಗೆ ಒಳ್ಳೆ ರಿಕವರಿ ಆಗೋ ಚಾನ್ಸ್ ಎಲ್ಲರೂ ಇಲ್ಲ ಅಂತ ಹೇಳಿದ್ರಿ. ಮಹಾರಾಷ್ಟ್ರ ಬೌಂಡ್ರಿ ಸೇರ್ಯಾರವರು ಸಿಗೋದು ನಿಮಗೆ ಚಾನ್ಸ್ ಕಮ್ಮಿ ಅಂತ ಎಲ್ಲರೂ ಹೇಳಿದ್ರಿ. ಎಲ್ಲರೂ ಒಂದೊಂದು ಮಾತು ಹೇಳಿದ್ರು ನೋಡಿರಿ ಸರ್, ನಮ್ಗೆ ಒಳ್ಳೆ ರಿಕವರಿ ಆಗಲ್ಲ ಅಂತ ನಾವು ಇದು ಮಾಡಿದ್ದೇವೆ ರೀ. ಆದ್ರೆ ಪೊಲೀಸರ ಡಿಪಾರ್ಟ್ಮೆಂಟ್ ನಂಬಿಕೆ ಐತ್ರಿ ಸರ್. ನಮ್ಗೆ ಹುಡುಕಿ ಕೊಡ್ತೇವಂತ ಹೇಳಿದ್ರಿ ಅವ್ರ ಧೈರ್ಯ ರೀ. ಆದ್ರೆ ದಿನಾಲೂ ಅವ್ರಿಗೆ ಕೇಳೋದು ಹೇಳೋದು ಎಲ್ಲನೂ ಮಾಡ್ತಾರೆ. ಎಷ್ಟೊತ್ತೆ 100% ನಿಮ್ಗೆ ಕವರ್ ಮಾಡಿಕೊಡ್ತೇವಂತ ಭರವಸೆ ಕೊಟ್ರಿ ಸರ್ ಅವರು. ಅವಾಗಿನಿಂದ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೇವೆ ರೀ. ಮೊನ್ನೆ ಫೋನ್ ಹಚ್ಚದ ನಿಮ್ದೆಲ್ಲ ಸಿಕ್ಕದ್ರಿ, ನಿಮ್ಮ ಲಕ್ಷ್ಮಿ ಘಟ್ಟದ ಹಾಗೆಲ್ಲನೂ ಹೇಳಿದ್ರು ಸರ್. ಆದ್ರೆ ಪೊಲೀಸ್ ಸಿಬ್ಬಂದಿ ಭಾಳ ಕಷ್ಟಪಟ್ಟಾರೆ ಸರ್ ನಮ್ದಿಂದ. ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ನಾವು. ಇದಿಷ್ಟು ಏನಂದರೆ ಈ ಒಂದು ಹಲಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಭೇದಿಸಲು ವಿಜಯಪುರ ಜಿಲ್ಲಾ ಪೊಲೀಸ್ SP ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬ್ರಿಗೆ 2 ತಂಡಗಳನ್ನು ರಚನೆ ಮಾಡಿ ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಈ ಒಂದು ಇಬ್ಬರು ಕಳ್ಳರನ್ನು ಸೆರೆ ಹಿಡಿಯಲು ಸಾಕಷ್ಟು ರೀತಿಯಲ್ಲಿ ಒಂದು ಪೊಲೀಸ್ ತನಿಖೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಈಗ ಏನು ಹನುಮಂತ ಮತ್ತು ಶಿವರಾಜ್ ಇಬ್ಬರು ಕೂಡ ಏನು ಚಿನ್ನವನ್ನು ಕದ್ದು ಮಹಾರಾಷ್ಟ್ರದ ಒಂದು ಪಣದಲ್ಲಿದ್ದರು. ಅವರನ್ನು ಅರೆಸ್ಟ್ ಮಾಡಿ ಬಂಧಿಸಿ ಅವರಿಂದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಹನುಮಂತ್ ಅನ್ನುವಂಥ ಪೊಲೀಸ್ ಇಲಾಖೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಆತ ತರಬೇತಿಯನ್ನು ಪಡಿತಾ ಇದ್ದ. ಪೊಲೀಸ್ ಇಲಾಖೆ ಅಂದರೆ ಟ್ರೈನಿಂಗ್ ತೊಗೊತಾ ಇದ್ದ ಆತ. ಈಗ ಪೊಲೀಸ್ ಆಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಕಳ್ಳತನ ಒಂದು ಪ್ರಕರಣದಲ್ಲೂ ಕೂಡ ಸಿಕ್ಕಾಕಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನು ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದಿರತಕ್ಕಂಥ ಹಲಸಂಗಿ ಗ್ರಾಮದ ಚಿನ್ನದ ಒಂದು ದರೋಡೆ ಪ್ರಕರಣ ಭೇದಿಸಿರುವುದರಿಂದ ಗ್ರಾಮಸ್ಥರು ಸಹ ಮತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಅಂಗಡಿ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ರಾಚಪ್ಪ ಮಾಡಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.